ಅವರ ಹಸ್ಬೆಂಡ್ ಕೂಡ ಡಾಕ್ಟರ್ ಆಗಿದ್ರು, ಸರ್ಜನ್ ಆಗಿದ್ದವರು. ಅಂಥವ್ರು ಅನಸ್ತೇಷಿಯಾ ಕೊಟ್ಟು ಅವ್ರನ್ನ ಕೊಲೆ ಮಾಡ್ತಾರೆ ಅಂತ ಅಂದರೆ ಈ ಮೊದಲಿಗೆ ಈ ಅನಸ್ತೇಷಿಯಾ ಅನ್ನೋ ಕಾನ್ಸೆಪ್ಟ್ ಏನು ಸರ್? ಆ ಥರ ಏನಾದ್ರು ಓವರ್ ಡೋಸ್ ಆದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ? ಅವರೊಬ್ರು ಡಾಕ್ಟರ್ ಆಗಿ ಆ ರೀತಿ ಮಾಡೋದು ಎಷ್ಟು ಸರಿ ಸರ್? ಇಲ್ಲ, ಈಗ ಸತ್ತಿರೋರು ಡಾಕ್ಟ್ರೇ, ಮತ್ತು ಇಂಜೆಕ್ಷನ್ ಕೊಟ್ಟಿರೋರೇ ಡಾಕ್ಟ್ರೇ. ಈಗ ಏನಾಗುತ್ತೆ ನೋಡಿ, ಅವ್ರು ಹೇಳ್ತಾರೆ ಯಾವುದೋ ಒಂದು ಸಂಬಂಧ, ಬೇರೆ ಸಂಬಂಧ ಇರೋದಕ್ಕೆ ಹಾಗೆ ಮಾಡಿದ್ರು ಅಂತ. ಈ ಥರದ್ದು ಮಾಡುವಂಥದ್ದು ತಪ್ಪಾಗುತ್ತೆ. ಅವ್ರಿಗೆ ಸಂಬಂಧ ಇರಲಿ, ಏನಾದರೂ ಇರಲಿ, ಬೇಡಿದ್ರೆ ಡೈವರ್ಸ್ ತೊಗೊಂಡು ಹೋಗ್ಬೋದಾಗಿತ್ತು. ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತಲ್ವ ಸರ್? ಈಗ ಏನೇ ಒಂದು ಮೆಡಿಸಿನ್ ತಗೋಬೇಕು ಅಂತ ಅಂದ್ರೂ ಕೂಡ, ಈಗ ನಾವು ಡೋಲೋ ಟ್ಯಾಬ್ಲೆಟ್ ತಗೋಬೇಕಂತಂದ್ರೆ ಇತ್ತೀಚೆಗೆ ಎಷ್ಟೆಲ್ಲ ವೈರಲ್ ಆಗಿರೋದು ನಿಮ್ಗೆ ಗೊತ್ತಿದೆ. ಒಂದು ಡೋಲೋ ಟ್ಯಾಬ್ಲೆಟ್ ತಗೋಬೇಕಂತಂದ್ರೆ ಡಾಕ್ಟ್ರಿಂದ ನೀವು ಒಂದು ಪ್ರಿಸ್ಕ್ರಿಪ್ಷನ್ ತಗೋಬನ್ನಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಹೆಂಗೆ ಸರಿ ಒಂದು ಅನಸ್ತೇಷಿಯಾ ಆಗಿರ್ಬೋದು, ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ನ ಹೆಂಗೆ ಕೊಡೋದಕ್ಕೆ ಸಾಧ್ಯ? ಇಲ್ಲ, ಅದು ಕೊಟ್ಟಿರಲ್ಲ. ಆ್ಯಸ್ ಅ ಡಾಕ್ಟರ್ ಆಗಿರೋದ್ರಿಂದ ಅವರಿಗೆ ಒಂದು ಲೀನಿಯನ್ಸ್ ಇರುತ್ತೆ. ಈಗ ನಾವು ಡಾಕ್ಟರ್ ಆಗಿರೋದ್ರಿಂದ ಫಾರ್ಮಸಿ ಅವ್ರಿಗೆ ಯಾವುದೇ ಮೆಡಿಸಿನ್ಸ್ ಕೊಡಂದ್ರೆ ನಾವೇ ಪ್ರಿಸ್ಕ್ರಿಪ್ಷನ್ ಬರೆದು ನಾವೇ ತೊಗೋಬೋದು. ಇದರಲ್ಲಿ ಅದೇ ಆಗಿರೋಂಥದ್ದು. ಇವರು ಡಾಕ್ಟರ್ ಆಗಿರೋದಕ್ಕೆ ಇವರು ಸರ್ಜನ್ ಬೇರೆ ಆಗಿರೋದ್ರಿಂದ ಎನಸ್ಥೆಸಿಗೆ ಯೂಸ್ ಮಾಡೋವಂಥದ್ದನ್ನು ಎನಸ್ಥೆಸಿಯನ್ನು ಜಾಸ್ತಿ ಡೋಸೇಜನ್ನು ಕೊಟ್ಟು, ಗೊತ್ತಿಲ್ಲ ನನಗೆ ರಿಪೋರ್ಟ್ಸಲ್ಲಿ ಏನು ಬಂದಿದೆಯೋ, ಬಟ್ ಹೇಳ್ತಾರಂಥದ್ದು ಆ್ಯಸ್ ಎ ಡಾಕ್ಟರ್ ಆಗಿದ್ರು ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಯಾರಿಗೆ ಅವರು ಲೇಡಿನೂ ಡಾಕ್ಟರ್ ಆಗಿದ್ರು, ಅವ್ರು ಅಟ್ಲೀಸ್ಟ್ ಗೊತ್ತಾಗಬೇಕು, ಅವ್ರ ಗಮನಕ್ಕೆ ಬರ್ದೇನೋ ಅಥವಾ ಅವ್ರಿಗೆ ಏನಾದರೂ ಮಾಡಿರ್ಬೋದು ಅಂತ ಅನಿಸುತ್ತೆ. ನಿಜವಾಗ್ಲೂ ದುರಾದೃಷ್ಟ. ಈ ಔಷಧಿಗಳನ್ನು ಕೊಡೋದು ಇದೆಯಲ್ಲ, ಈ ಥರ ಈ ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂತಾರೆ. ಕೆಲವು ಓವರ್ ದಿ ಕೌಂಟರ್ ಡ್ರಗ್ಸ್ ಅಂದರೆ OTC ಡ್ರಗ್ಸನ್ನು ಕೌಂಟ್ರಲ್ಲಿ ಕೆಮ್ಮು, ನೆಗಡಿ, ಜ್ವರ, ಶೀತಕ್ಕೆ ಒಂದಿಷ್ಟು ಡ್ರಗ್ಸನ್ನು ಫಾರ್ಮಸಿಯವ್ರು ಕೊಡ್ಬೋದು. ಆದರೆ ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂದರೆ ಕೋಡಿನ್ ಫಾಸ್ಫೇಟ್ ಇರೋಂಥದ್ದು. ಈ ಕಫ್ ಸಿರಪ್ ಇರುತ್ತಲ್ಲ, ಎಸ್ಕೋರಿಲು, ಬೇರೆ ಬೇರೆ ಬ್ರ್ಯಾಂಡಿದ್ದಿರುತ್ತೆ. ಆ ಸಿರಪ್ಗಳಿಂದ ಮತ್ತೆ ಬರುತ್ತೆ. 2 ಸಿರಪ್ ಕುಡಿದ್ರೆ ಈ ಎಣ್ಣೆ ಕುಡಿದಾಗ ಹೇಗೆ ಮತ್ತಾಗುತ್ತೋ ಅದೇ ರೀತಿ ಬರುತ್ತೆ. ಅದಕ್ಕಾಗಿ ಆ ಥರದ್ದೂ ಆಗ್ತಾಯಿದೆ. ಹಾಗಾಗಿ ಇವರು ಯಾರೋ ಈ ಡ್ರಗ್ ಇನ್ಸ್ಪೆಕ್ಟರ್ ಆಗಿರಲಿ, ಫುಡ್ ಆ್ಯಂಡ್ ಡ್ರಗ್ ಡಿಪಾರ್ಟ್ಮೆಂಟ್ ಆಗಿರೋಂಥದ್ದು ಆ್ಯಕ್ಷನ್ ಮಾಡಬೇಕಾಗಿರೋಂಥದ್ದು. ಇಲ್ಲದೇ ಇದ್ದರೆ ಎಲ್ಲ ಡ್ರಗ್ಸು ಎಲ್ರಿಗೂ ಸಿಗ್ತಾ ಇದ್ದರೆ ಜನ ಅದನ್ನು ತೊಗೊಂಡು ಮಿಸ್ಯೂಸ್ ಮಾಡ್ತಾರೆ ಅಥವಾ ಇನ್ನೊಬ್ಬರಿಗೆ ಪ್ರಾಣ ಹಾನಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನು ಯಾವ ಮಾತ್ರೆಗಳನ್ನು ಕೊಡಬಾರ್ದು. ಸೆಲ್ಫ್ ಮೆಡಿಕೇಷನ್